ನಮಸ್ಕಾರ, ನಾನು ನಿಮ್ಮ ಅರ್ಜುನ್ ಕಿಶೋರ್ ಚಂದ್ರ. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅಮರಜ್ಯೋತಿ ಸ್ನೇಹಿತರ ಪಡೆ, ಅಗ್ರಹಾರ ದಾಸರಳ್ಳಿ ಇವರ 25ನೇ ಗಣೇಶೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಆಚರಿಸೋಣ, ಸಂಭ್ರಮಿಸೋಣ, ವಿಜೃಂಭಣೆಯಿಂದ ಮಜಾ ಮಾಡೋಣ. 25 ವರ್ಷ ಕಳೆದಿದೆ ಅನ್ನೋದೇ ಒಂದು ಹೆಮ್ಮೆ. ಹಾಗಾಗಿ ಇಡೀ ತಂಡಕ್ಕೆ, ನನ್ನ ಸಹೋದರ ಅಭಿಷೇಕ್ ಚಂದ್ರ ಅವರಿಗೆ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ 25 ವರ್ಷ 50 ಆಗಲಿ, 100 ಆಗಲಿ, 200 ಆಗಲಿ, 1000 ಆಗಲಿ ಅಂತ ಆಶಿಸ್ತೀನಿ. ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಧನ್ಯವಾದ. ಹಲೋ ಎವ್ರಿವನ್, ಹರೀಶ್ ಅಂತ ಫ್ರಮ್ ಅಮರಜ್ಯೋತಿ ಸ್ನೇಹಿತರ ಪಡೆ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಸ್ನೇಹಿತರೆಲ್ಲ ಈ ಗಣಪತಿ ಹಬ್ಬನ ಸ್ಕೂಲ್ ಡೇಸಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಒಂದು ಪುಟ್ಟ ಆಚರಣೆಯಿಂದ ಶುರುವಾಗಿ ಇವತ್ತು ಅನ್ನದಾನ, ವೀರಗಾಸೆ, ಸಂಗೀತ ಸಂಜೆ ಅಂತ ಒಳ್ಳೆಯ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಾವು ಸ್ನೇಹಿತರೆಲ್ಲ ಹೀಗೆ ಇದನ್ನು ಒಗ್ಗಟ್ಟಾಗಿ ಮುಂದಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಗಣಪತಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಗಣೇಶ. ಆತ್ಮೀಯ ವೀಕ್ಷಕರು, ತಮಗೆಲ್ಲ ಸ್ವಾರಸ್ಯ ಮಾಧ್ಯಮ ಚಾನೆಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ತಮಗೆಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಈ ಅಮರಜ್ಯೋತಿ ಸ್ನೇಹಿತರ ಪಡೆಯ ಒಂದು ಉತ್ಸವ, ರಜತ ಮಹೋತ್ಸವ ಕಾರ್ಯಕ್ರಮ ಸಿದ್ಧತೆಗಳನ್ನ ನೀವು ನೋಡಿದ್ದೀರಾ. ಸೊ ಇವತ್ತು ಗಣೇಶ ಹಬ್ಬದ ವಿಶೇಷ. ಸೊ ಸಾಕಷ್ಟು ಜನ ಈ ಒಂದು ಗಣೇಶದ ಒಂದು ಮೂರ್ತಿನ ನೋಡ್ಬೇಕು ಮತ್ತೆ ಈ ಒಂದು ಹಬ್ಬನ ಸವಿಬೇಕು ಅಂತ ಹೇಳಿ ಸಾಕಷ್ಟು ಸಾವಿರಾರು ಜನ ವೆಯ್ಟ್ ಮಾಡ್ತಾ ಇರೋದು ಇವತ್ತು ವೀಕ್ಷಕರೇ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬ್ಯಾಕ್ ಗ್ರೌಂಡ್ ಅಲ್ಲೆಲ್ಲ ಲೈಟಿಂಗ್ಸ್, ಆಮೇಲೆ ಸಾಕಷ್ಟು ಜನ ಆ ಸಂಭ್ರಮದಲ್ಲಿ ಓಡಾಡ್ತಿರೋಂತ ತಾವು ಗಮನಿಸಿರ್ತೀರಾ. ಸೊ ವೀಕ್ಷಕರೇ, ಈ ಹಬ್ಬದ ವಾತಾವರಣ ಸವಿಯೋದಕ್ಕೆ ದಾಸರಳ್ಳಿಯ ಒಂದು ಜನ ಕಾಯ್ತಿರ್ತಾರೆ. ಸೊ ಇವತ್ತು ಏನೆಲ್ಲ ವಿಶೇಷ ಇರ್ತದೆ ಮತ್ತು ಈ ಗಣೇಶದ ಒಂದು ಮೂರ್ತಿಯನ್ನು ನಿಮ್ಗೆ ಪ್ರದರ್ಶನ ಮಾಡ್ತಿರೋ ಕೆಲಸ ಮಾಡ್ತೀನಿ ವೀಕ್ಷಕರೇ. ಸೊ ಇವತ್ತಿನ ವಿಶೇಷ ಗಣೇಶ ಹಬ್ಬ, ಈ ಒಂದು ಗಣೇಶ ಹಬ್ಬದ ಒಂದು ವಿಶೇಷತೆಗಳನ್ನ ಈಗ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ. ದಾಸರಳ್ಳಿಯ ಒಂದು ರಜತೋತ್ಸವ ಗಣೇಶೋತ್ಸವ ಒಂದು ಕಾರ್ಯಕ್ರಮ ನೋಡಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇರ್ಬೋದು, ಶ್ರೀ ವಿದ್ಯಾ ಗಣಪತಿ ರೂಪದ ಒಂದು ಗಣೇಶ ಉಪಸ್ಥಿತಿ ಆಗಿದೆ. ಒಂದು ಮೂರ್ತಿನ ಇಟ್ಟಿದ್ದಾರೆ ಆಲ್ರೆಡಿ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಈಗ ಆಲ್ರೆಡಿ ಅರ್ಚಕರು ಪೂಜಾ ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯ ಯಶಸ್ವಿಯಾಗಿ ನಡೀತಾ ಇರುತ್ತದೆ. ಸೊ ಮುಂದಿನ ಒಂದು ಅಪ್ಡೇಟ್ಸ್ ನಿಮ್ಗೆ ಹಂಗೆ ಕೊಡ್ತಾ ಹೋಗ್ತಾ ಇರ್ತೀವಿ. देवता श्री वीरभद्रेश्वर स्वामी देवता पूजाख्यम होमाख्यम कर्मान् करिष्य। ಗಣಪತಿ ಹೋಮ ಮತ್ತು ಮಹಾಮಂಗಳಾರತಿಯ ನಂತರ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಬಂದಂತ ಸಾವಿರಾರು ಭಕ್ತರು ಈ ಪ್ರಸಾದವನ್ನು ಸ್ವೀಕರಿಸಿದರು. ಶ್ರೀ ಅಮರಜ್ಯೋತಿ ಸ್ನೇಹಿತರ ಪಡೆ ಇವರ ವತಿಯಿಂದ ಆಯೋಜಿಸಲಾಗಿದ್ದ ಅದ್ದೂರಿ ಗಣೇಶ ಮಹೋತ್ಸವ ಮತ್ತು 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ರಾಜಕೀಯ ಮುಖಂಡರುಗಳು ಹಾಗೂ ಸ್ಥಳೀಯ ರಾಜಕಾರಣಿಗಳು ಆಗಮಿಸಿದ್ದರು. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪ್ರಿಯಾ ಕೃಷ್ಣಪ್ಪರವರು ಕೂಡ ಆಗಮಿಸಿದ್ದರು. ಬಿಬಿಎಂಪಿಯ ನಿಕಟಪೂರ್ವ ಸದಸ್ಯರಾದ ಶ್ರೀ ಉಮೇಶ್ ಶೆಟ್ಟಿಯವರು ಆಗಮಿಸಿದ್ದರು. ಕನ್ನಡ ಚಲನಚಿತ್ರರಂಗದ ಖ್ಯಾತ ಚಲನಚಿತ್ರ ನಿರ್ದೇಶಕರಾದ ಸಿಂಪಲ್ ಸುನಿಯವರು ಕೂಡ ಆಗಮಿಸಿದ್ದರು.
ಶ್ರೀ ಅಮರಜ್ಯೋತಿ ಸ್ನೇಹಿತರ ಪಡೆಯ ಒಂದು ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ರೂಪಾದೇವಿಯವರು ಎಕ್ಸ್ ಕಾರ್ಪೊರೇಟರ್ ಮೊಮ್ಮೆಯವರು ಬಂದಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಅವ್ರ ಹತ್ರ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಮೇಡಮ್ ನಮಸ್ಕಾರ. ಮೊದಲನೇದಾಗಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ ನಮಸ್ಕಾರ, ತಮಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇಡಮ್ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದು ಈಗಾಗಲೇ ಭಾಗಿಯಾಗಿದ್ದಾರೆ. ಸೊ ನೀವು ಕೂಡ ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಗಣೇಶ ಉತ್ಸವಗಳು ನೋಡ್ತಿದ್ದೀರಿ. ಈ ಉತ್ಸವದಲ್ಲಿ ಸ್ಪೆಸಿಫಿಕ್ ಆಗಿ ಮಾತಾಡೋದ್ರೆ ಮೇಡಮ್? ಮೊದಲಿಗೆ ನಾನು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಈ ರಜತ ಮಹೋತ್ಸವದ ಅಮರಜ್ಯೋತಿ ಗೆಳೆಯರ ಪಡೆ ಏನಿದೆ ಅವ್ರ ಬಗ್ಗೆ ಹೇಳೋದಾದರೆ 25 ವರ್ಷ ಇವತ್ತು ಕಂಪ್ಲೀಟ್ ಮಾಡ್ತಿದ್ದಾರೆ. ಅವರಿಗೆ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಆ ಪಡೆಯ ವಿಶೇಷತೆ ಏನು ಹೇಳಬೇಕು ಅಂತಂದರೆ, ಸಾಮಾನ್ಯವಾಗಿ ಗಣೇಶೋತ್ಸವ ಅಂತಂದರೆ ಎಲ್ಲರ ಹತ್ರನೂ ಹೋಗ್ತೀವಿ, ನಾವು ಕೈಲಾದ ಸಹಾಯ ಮಾಡಿ ಅಂತ ಕೇಳ್ತೀವಿ. ಹಾಗಾಗಿ ಎಲ್ಲರೂ ಆ ರೀತಿ ಗಣೇಶನ ಕೂರಿಸ್ತಾರೆ. ಆದರೆ ಇವರ ಸ್ನೇಹ ಕೂಟ ಏನಿದೆ ಅಲ್ವಾ, ಇವರು ಯಾರ ಹತ್ರನೂ ಹೋಗಿ ಇಲ್ಲಿವರೆಗೂ ಯಾವುದೇ ರೀತಿ ಸಹಾಯ ಮಾಡಿದ್ರೆ ಅವರುಗಳ ಸ್ವಂತ ಖರ್ಚಿನಲ್ಲಿ ಗಣೇಶನ ಕೂರಿಸಿ 25 ವರ್ಷ ಮುಗಿಸಿದ್ದಾರೆ. ಆ ಭಗವಂತ ಅವರಿಗೆ ಇನ್ನೂ ಏನು ಸ್ವರ್ಣ ಮಹೋತ್ಸವ ಮಾಡೋ ಅಂತಹ ಶಕ್ತಿ, ಚೈತನ್ಯ ಎಲ್ಲವನ್ನು ಕೊಟ್ಟು ನಾವು ಸಹ ಅವ್ರ ಜೊತೆಲಿ ಇರ್ತೀವಿ. ಮತ್ತು ಅದೇ ವಿಶೇಷವಾಗಿ ಹೇಳಬೇಕು ಅಂತಂದರೆ ಒಳ್ಳೆ ಸ್ನೇಹಮಯ ಅವರು. ಹಾಗಾಗಿ ಅವರಿಗೆ ಅವ್ರ ಜೊತೆ ನಾವು ಸದಾ ಇರ್ತೀವಿ, ಅವರು ನಮ್ಮ ಜೊತೆ ಇರಲಿ ಅಂತ ನಾನು ವಿಶ್ವಾಸಿಸ್ತೀನಿ. ಥ್ಯಾಂಕ್ ಯು ಸರ್. ಅಷ್ಟೇ ಅಲ್ಲ, ಅಭಿಯ ಎಲ್ಲ ಸ್ನೇಹಿತರು ಅದೇ ಒಂದು ಮನಸ್ಥಿತಿ, ಮನೋಭಾವನೆ ಇರೋಂಥ ಸ್ನೇಹಿತರು ಈ ಕಾರ್ಯಕ್ರಮ ಯಾವಾಗೂ ಮಾಡ್ತಿರೋಂಥ ಸ್ನೇಹಿತರ ಕಡೆ. ಹೇಗೆ ಅಂದರೆ ಯಾರು ಇರಲಿ ಇರದೇ ಇರಲಿ ಒಂದೇ ಮಟ್ಟದಲ್ಲಿ ಒಂದೇ ಥರದಲ್ಲಿ Day1 ಇವತ್ತವರೆಗೂ ಮಾಡ್ಕೊಂಡ್ಬಂದಿದ್ದಾರೆ. ಹಾಗೆಯೇ ಸಮಾಜಮುಖಿಯಾದಂಥ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಏನೇ ಇದ್ದರೂ, ಗಿಡ ನೆಡೋದಿರ್ಬೋದು, ಪರಿಸರಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಎಲ್ಲದರಲ್ಲೂ ಅವರೆಲ್ಲರೂ ಭಾಗಿಯಾಗ್ತಾರೆ. ಒಟ್ಟಿಗೆ ಎಲ್ಲೂ ಅವರು ಇನ್ನೊಬ್ಬರದ್ದು ಒಂದೇನೋ ಹೆಲ್ಪ್ ಬೇಕು, ನಮಗೆ ನಾವೇನೋ ಮಾಡೋದಕ್ಕೆ ಬೇರೆ ಸಪೋರ್ಟ್ ಬೇಕು ಅಂತ ಕಾಯೋದಿಲ್ಲ. ಅವರೇ ಸ್ವತಃ ತಮ್ಮೆಲ್ಲರ ಒಂದು ಸ್ನೇಹ ಪಡೆಯಿಂದ ಮಾಡ್ತಾರೆ. ದೇ ಡೋಂಟ್ ಆಸ್ಕ್ ಫಾರ್ ಎನಿ ಹೆಲ್ಪ್. ಅದೊಂದು ಇದೊಂದೇ ವಿಷಯದಲ್ಲ, ಎಲ್ಲದರಲ್ಲೂ ಅವ್ರು ಏನೇ ಮಾಡಬೇಕು ಅಂದ್ರೆ ಮಾಡಬೇಕು ಅಂದಿದ್ದನ್ನ ಸಮಾಜಕ್ಕೆ ಏನು ಕೊಡೋದಕ್ಕೆ ಅವ್ರ ಸ್ನೇಹಿತರ ಪಡೆ ನಿಂತಿರ್ತಾರೆ. ಅಂಥ ಸ್ನೇಹಿತರ ಒಂದು ಪಡೆ ಇದ್ರೆ ಸಮಾಜನು ಒಂದು ಒಳ್ಳೆ ರೀತಿಯಲ್ಲಿ ಕಟ್ಟಲಿಕ್ಕೆ ಆಗುತ್ತೆ ಅಂತ ಒಂದು ಅನ್ಕೊಂಡು ನಾನು ಅವರೆಲ್ಲರಿಗೂ ಈ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ, ಆಮೇಲೆ ಹೆಚ್ಚಿನ ಶಕ್ತಿನ ಭಗವಂತ ಅವ್ರಿಗೂ ಕೊಡ್ಲಿ, ಸಮಾಜನೂ ಚೆನ್ನಾಗಿ. ಅಮರಜ್ಯೋತಿ ಸ್ನೇಹಿತರ ಪಡೆಯ ಅಧ್ಯಕ್ಷರಾದಂತ ಅಭಿಷೇಕ್ ಅವರ ತಂದೆಯವರು ನಮ್ಮ ಜೊತೆಗಿದ್ದಾರೆ. ಸೊ ಈ ಒಂದು ಗಣೇಶೋತ್ಸವನ ಅವಾಗಿಂದ ನೋಡ್ಕೊಂಡ್ ಬರ್ತಿದ್ದಾರೆ, ಮತ್ತೆ ಜೊತೆಗೆ ಅವರ ಒಂದು ಮಗನಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ವಿಚಾರವಾಗಿ ಅವ್ರನ್ನ ಮಾತಾಡ್ತೀನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೊದಲನೇದಾಗಿ ಈ ಒಂದು ಗಣೇಶೋತ್ಸವ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳ್ಕೊ ಬರೋದಕ್ಕೆ ತಮ್ಮ ಮಗನೇ ನೇರನ ಕಾರಣ ಅಂತಾನೆ ಹೇಳ್ಬೋದು. ಸೊ ನೀವು ನೋಡಿದಂಗೆ ಗಣೇಶ ಹಬ್ಬ ಅವಾಗ ಹೆಂಗಿತ್ತು, ಇವಾಗ ಇಷ್ಟೆಷ್ಟು ರೀತಿಯ ಬೆಳ್ಕೊ ಬಂದಿದೆ ಸರ್? ಭಾರತೀಯ ಸಂಸ್ಕೃತಿಯಲ್ಲಿ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಇಡೀ ಭಾರತ ದೇಶಾದ್ಯಂತ ಆಚರಣೆ ಮಾಡ್ತಕ್ಕಂತಹ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಸಾಂಪ್ರದಾಯಿಕ ಹಬ್ಬ ಗೌರಿ ಮತ್ತು ಗಣೇಶ. ಈ ಗಣೇಶನ ಹಬ್ಬವನ್ನ ನಮ್ಮ ಈ ಅಭಿಷೇಕ್ ಮತ್ತು ಅವರ ಸ್ನೇಹಿತರ ಪಡೆ ಚಿಕ್ಕ ವಯಸ್ಸಿನ ಅಂದ್ರೆ 4ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಇವರೆಲ್ಲ ಸ್ನೇಹಿತರ ಕೂಟ ಅಂತ ಮಾಡಿಕೊಂಡು ಈ ಒಂದು ಅಮರಜ್ಯೋತಿ ಸ್ನೇಹಿತರ ಪಡೆ ಅಂತಕ್ಕಂತಹ ಗಣೇಶನ ಹಬ್ಬವನ್ನ ಮಾಡ್ತಾ ಬಂದಿದ್ದಾರೆ. ಅವತ್ತು ಬಹಳ ಚಿಕ್ಕದಾಗಿ ಮಾಡ್ತಾ ಇದ್ರು, ಚಿಕ್ಕದಾಗಿ ಚೊಕ್ಕಟವಾಗಿ. ಅದೇ ಒಂದು ಗಣೇಶನ ಹಬ್ಬ ಇವತ್ತು ಯಾವ ರೀತಿ ಒಬ್ಬ ಮನುಷ್ಯ ಒಂದು ಅಭಿವೃದ್ಧಿಗೊಳ್ತಾನೋ ಹಾಗೆ ಚಿಕ್ಕ ಗಣೇಶನಿಂದ ದೊಡ್ಡ ಗಣೇಶನವರೆಗೂ ಸಹ ಇವತ್ತು ಅವರು ಈ ಒಂದು ಬಡಾವಣೆಯಲ್ಲಿ ಪ್ರತಿಷ್ಠಾಪಿಸಿ ಅತ್ಯುತ್ತಮವಾಗಿರ್ತಕ್ಕಂತಹ ಒಳ್ಳೆಯ ಭಕ್ತಿ ಭಾವನೆಯಿಂದ ಪುರೋಹಿತ ವರ್ಗದವರಿಂದ ಹಿಡಿದು ಭಕ್ತಾದಿಗಳಿಂದ ಹಿಡಿದು ಸಮಸ್ತ ದಾಸರಳ್ಳಿಯ ನಾಗರಿಕ ಬಾಂಧವರ ಪರವಾಗಿ ಮತ್ತೆ ರಾಜಕಾರಣಿಗಳ ಒಂದು ಸಂಪೂರ್ಣ ಸಹಕಾರದಿಂದಾಗಿ ನಮ್ಮ ಪ್ರಿಯಾಕೃಷ್ಣ MLA ಅವರು, ಅದನಂತರ ರಮೇಶ್ ಅವರು, ಪುರುಷೋತ್ತಮ್ ಅವರು, ಆಮೇಲೆ ನಮ್ಮ ಉಮೇಶ್ ಶೆಟ್ಟಿ ಅವರು, ಹೀಗೆ ಅನೇಕ ಎಲ್ಲ ರಾಜಕಾರಣಿಗಳು ಸಹ ಇದಕ್ಕೆ ಪ್ರೋತ್ಸಾಹವನ್ನ ಅಂದಿನಿಂದ ಇಂದಿನವರೆಗೂ ನೀಡ್ತಾ ಬಂದಿದ್ದಾರೆ. ನಮ್ಮ ದಾಸರಳ್ಳಿ ಬಡಾವಣೆಯ ನಾಗರಿಕ ಬಾಂಧವರು ಈ ಹುಡುಗರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಮಾಡ್ರಪ್ಪ ಅಂತ. ಈ ಒಂದು ಹಬ್ಬ ವರ್ಷಕ್ಕೊಂದ್ಸಾರಿ ಬರ್ತಕ್ಕಂಥದ್ದು, ಆದ್ರೂ ಸಹ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೆ. ಆ ಗಣೇಶ, ಆ ವಿಘ್ನೇಶ್ವರ, ವಿನಾಯಕ, ಆ ಅಮರಜ್ಯೋತಿ ಸ್ನೇಹಿತರ ಪಡೆಯ ಎಲ್ಲ ಭಕ್ತರಿಗೆ
ಭಗವಂತನ ಆಶೀರ್ವಾದ ಮಾಡ್ಲಿ. ಇವರು ನಮ್ಮ ಸ್ನೇಹಿತರು ನಂಜಪ್ಪನವರು ಅಂತ ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ನಿವೃತ್ತಿ ಹೊಂದಿದ್ದಾರೆ. ಇವರೆಲ್ಲರ ಸಂಪೂರ್ಣ ಸಹಕಾರ ನಮಗೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಬೆಳೀಲಿ, ಇನ್ನು ಮುಂದೆ ಸಹ ಇದಕ್ಕಿಂತ ಚೆನ್ನಾಗಿ ಮಾಡ್ಲಿ. ಆ ಶಕ್ತಿ, ಆ ಒಂದು ಯುಕ್ತಿ, ಆ ಒಂದು ಒಳ್ಳೆಯ ಬುದ್ಧಿಶಕ್ತಿ, ಸದ್ಭಾವನೆ, ಭಕ್ತಿಯ ಭಗವಂತನು ಆ ಗಣೇಶ ಅವರು ಕೊಡ್ತಾ ಇರ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇನ್ನು ಮುಂದೆನೂ ಸಹ ಇದೇ ರೀತಿ ನಡ್ಕೊಂಡೋಗ್ಲಿ. ಒಂದು ಸಾಂಪ್ರದಾಯಿಕ ಹಬ್ಬಗಳನ್ನ ನಾವುಗಳು ಆಚರಣೆ ಮಾಡಬೇಕು. ನೀವು ನೋಡಿದ ಹಾಗೆ ಗಣೇಶ ಹಬ್ಬ ಯಾವ ರೀತಿ ವಿಜೃಂಭಣೆ ಇರ್ತದೆ, ನೀವ್ ಯಾವ ತರ ಇದೊಂದು ಗಣೇಶ ಉತ್ಸವದಲ್ಲಿ ನೋಡ್ಕೊಂಡ್ ಬರ್ತೀವಿ ಸರ್? ಗಣೇಶ ಹಬ್ಬವನ್ನು ಈ ನಮ್ಮ ಯುವಕರು ಬಹಳ ಅದ್ದೂರಿಯಾಗಿ ಅನೇಕ ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ರೆ, ಈ ಭಾಗದಲ್ಲಿ ಇದು ಒಂದು ನೋಡುಗರಿಗೆ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುವಂತಹ ಗಣೇಶ ಹಬ್ಬದ ಆಚರಣೆ ಆಗುತ್ತದೆ. ಗಣೇಶ ಹಬ್ಬದ ಮುಖ್ಯ ಉದ್ದೇಶ ಏನಂತಂದ್ರೆ, ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ರವರು 1881ನೇ ಇಸವಿಯಲ್ಲಿ ಮಹಾರಾಷ್ಟ್ರದಲ್ಲಿ ಮೊಟ್ಟ ಮೊದಲಿಗೆ ಐಕ್ಯತೆ, ಭಾವೈಕ್ಯತೆ, ರಾಜ್ಯ ಮತ್ತು ರಾಷ್ಟ್ರದ ಒಗ್ಗೂಡುವಿಕೆಗೆ ಉದ್ದೇಶವನ್ನು ಇಟ್ಕೊಂಡು ರಾಷ್ಟ್ರ ಮತ್ತು ರಾಜ್ಯದ ಅಭಿವೃದ್ಧಿಗೆ ಹೋರಾಡುವಂಥದ್ದು. ಮತ್ತೆ ಸುಮ್ಮನೆ ಗಣೇಶನ ಪೂಜೆ ಮಾಡೋದು ವಿಜೃಂಭಣೆ DJ ಹಾಕ್ಬಿಟ್ಟು ಕುಣಿದ್ಬಿಟ್ರೆ ಅದಕ್ಕೆ ಸಾಕಾಗಲ್ಲ. ಇಲ್ಲಿ ಜನರನ್ನ ಒಗ್ಗೂಡಿಸಿ ಅದರಿಂದ ಭಾವೈಕ್ಯತೆಯನ್ನು ಮೂಡಿಸಿ, ಯಾವುದೇ ಒಂದು ಜಾತಿ ಹೆಸರೇನು, ಬಡವರು, ಬಲ್ಲಿಗರು, ವಿದ್ಯಾವಂತರು, ಅವಿದ್ಯಾವಂತರು, ಮೇಲ್ಜಾತಿಯವರು, ಕೇಳ್ಜಾತಿಯವರು ಎಂಬ ಯಾವುದೇ ಒಂದು ಭೇದ ಭಾವವನ್ನು ಇಟ್ಕೊಳ್ಳದೆ ಈ ಒಂದು ಗಣೇಶ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇರೋದ್ರಿಂದ ಈ ಸಂಘದ ಯುವಕರೆಲ್ಲರಿಗೂ ಆ ದೇವರು ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನು ಮತ್ತೆ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ. ತುಂಬಾ ಫೇಮಸ್ ಆಗಿ ಮಾಡ್ತಿದ್ದಾರೆ, 25 ವರ್ಷ ಸೆಲೆಬ್ರೇಟ್ ಕೂಡ ಮಾಡ್ತಿದ್ದಾರೆ. ಸೊ ನೀವು ಕಂಡಾಗೆ ಗಣೇಶೋತ್ಸವ ಎಷ್ಟು ವಿಜೃಂಭಣೆಯಿಂದ ಮಾಡ್ತಿದ್ದಾರೆ? ಆಕ್ಚುಲಿ ಇದು 25th ಇಯರ್ ಅಂತ, ನಾನು ಇನ್ನೂ ಹುಟ್ಟೇ ಇರ್ಲಿಲ್ಲ, ಹಾಗೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಆಬ್ವಿಯಸ್ಲಿ ನಮ್ಮ ಏರಿಯಾ ಚೆನ್ನಾಗೇ ಮಾಡಿರ್ತಾರೆ. ಅಷ್ಟು ಈಸಿ ಅಲ್ಲ 25 ಇಯರ್ಸ್ ಮಾಡ್ಕೊಂಡ್ ಬರೋದು, ಇಷ್ಟು ಜೋರಾಗಿ ಕುಣ್ಸೋದು ಅಷ್ಟು ಈಸಿನೇ ಅಲ್ಲ. ಬಟ್ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ, ಅದಕ್ಕೊಂದು ಸೆಲ್ಯೂಟ್. ನಮ್ಮ ಏರಿಯಾ ಬಾಯ್ಸ್ ಮಾಡ್ತಿದ್ರೆ ಅದರಿಂದ ಜಾಸ್ತಿ ಖುಷಿ ಇದೆ. ಆಬ್ವಿಯಸ್ಲಿ ಅವ್ರು ಹಿಂಗೆ 50 ವರ್ಷ 100 ವರ್ಷ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಗಣೇಶ ಎಲ್ರಿಗೂ ನಮ್ಮ ಏರಿಯಾ ಬಾಯ್ಸ್, ದಾಸಳಿ ಬಾಯ್ಸ್ಗೆ ಆರೋಗ್ಯ, ಆಯುಸ್ಸು, ಸುಖ, ಸಂತೋಷ ಕಾಪಾಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಸರ್, 25 ವರ್ಷದ ಒಂದು ಸಡಗರ ಸಂಭ್ರಮ ಈ ಒಂದು ಅಗ್ರಹಾರ ದಾಸರಲ್ಲಿ ನಡೀತಿರುವಂತ ಗಣೇಶೋತ್ಸವ. ಸೊ ತಮಗೆ ಏನ್ ಅನ್ಸುತ್ತೆ ಸರ್? ಬಹಳ ಖುಷಿ ಆಗ್ತದೆ. ಯಾಕಂತಂದ್ರೆ ಹುಡುಗರು ಬೇರೆ ನಮ್ಮ ಒಂದು ಜನರೇಷನ್ ಹಿಂದೆ ಕೂಡ ಇಲ್ಲಿ ಕುಂದಿಸಿ ಬಹಳ ವ್ಯವಸ್ಥೆಯಾಗಿ ಬಹಳ ಅದ್ದೂರಿಯಾಗಿ ಮಾಡ್ತಿದ್ರು. ಅದೇ ರೀತಿಯಲ್ಲಿ ಹುಡುಗರು ಅದನ್ನ ನೋಡಿ ಕಲಿತು ಮತ್ತೆ ನಾವು ಕೂಡ ಕುಣಿಸ್ಬೇಕು ಅಂತ ಹೇಳಿ ಚರತೊಟ್ಟು ಅಭಿಷೇಕ್ ಮತ್ತು ಅವ್ರ ತಂಡದವರು, ಶ್ರಮಂತ ಆಗಿರ್ಬೋದು, ಇನ್ನು ಅನೇಕರು ಕೂಡ ಎಲ್ಲರೂ ಕೂಡ ಒಂದು ಒಗ್ಗೂಡಿಸಿ ಈ ಗಣೇಶನ ಇವತ್ತು 25 ವರ್ಷನೇ, ಒಂದನೇ ಚಿಕ್ಕ ಹುಡುಗರಿಂದಲೂ ಇವತ್ತು 25 ವರ್ಷ ಆಗಿದೆ ಅಂದ್ರೆ ಅದು ಬಹಳ ಸುಲಭ ಅಲ್ಲ. ಆದ್ರಿಂದ ಅಂತಹ ಒಂದು 25ನೇ ವರ್ಷದ ಮಹೋತ್ಸವವನ್ನ ಅವರು ಇಲ್ಲಿವರೆಗೂ ನಡೆಸ್ಕೊಂಡ್ ಬಂದಿದ್ದಾರೆ. ಇದು 50 ಆಗ್ಲಿ 100 ಆಗ್ಲಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡ ನೆನೆಸ್ಕೊಂಡು ಹೋಗ್ಲಿ. ಯಾಕಂದ್ರೆ ಗಣೇಶ ನಾವು ಹೇಳ್ತಿರೋ ಹಿಂದಿಲಿಂದಲೂ ಕೂಡ ಅದು ಹುಡುಗರಿಗೆ ಖುಷಿ ಕೊಡುವಂತಹ ವಿಷಯ. ಬಾಲ ಗಂಗಾಧರ ತಿಲಕ್ ಅವರು ಅವಾಗ ಏನು ಒಗ್ಗೂಡಿರ್ಬೇಕು, ಸ್ವತಂತ್ರದಲ್ಲಿ ಕೂರ್ಸಿದ ನಮ್ಮ ಜೊತೆ ಸೇರ್ಬೇಕು, ನಮ್ಮ ಇದು ಮಾಡ್ಬೇಕು. ಹೆಂಗೆ ಅಂದ್ರೆ ಗಣೇಶನ ಚತುರ್ಥಿ ಮಾಡೋಣ, ಅವಾಗೆಲ್ಲರೂ ಸೇರಿಸಿ ಏನಾದ್ರು ಮಾಡೋಣ ಸ್ವತಂತ್ರಕ್ಕೆ, ಅವಾಗ ಕೂರ್ಸಿ ಏನಾದ್ರು ಮಾತಾಡ್ಬೋದು ಅಂತ ಹೇಳಿ ಒಂದು ಸಂದೇಶ ಅದು ಇವತ್ತಿಗೂ ಕೂಡ ಸಾರ್ತಿದೆ. ಕರ್ನಾಟಕದಲ್ಲಿ ಗಣಪತಿ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು ವಿಜೃಂಭಣೆಯಿಂದ ನಡೆಸ್ತಾರೆ. ಈ ಹಿಂದೂ ಧರ್ಮದ ಹಬ್ಬವನ್ನ ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅನೇಕ ಧರ್ಮದವರು ಕೂಡ ಇದು ಪಾಲನೆ ಮಾಡತಕ್ಕಂಥದ್ದು ನಾವು ನೋಡಿರ್ಬೋದು. ಎಲ್ಲ ಒಗ್ಗೂಡಿ ಮಾಡ್ತಾರೆ. ಇವಾಗ ನಮ್ಮ ಏರಿಯಾದಲ್ಲಿ ಒಬ್ಬ ಮುಸ್ಲಿಂ ಸಾಬು ಅಂತ ಆಗಿದ್ದಾನೆ, ಅವನು ಕೂಡ ಬಂದು ಇಲ್ಲಿ ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಮಾಡ್ತಾರೆ. ಸೊ ಎಲ್ಲರೂ ಕೂಡ ಒಗ್ಗೂಡ್ತಾರೆ. MLA ಆಗಿರ್ಬೋದು, ಕೌನ್ಸಿಲರ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಇವತ್ತು ಈ ಸ್ಟೇಜ್ಗೆ ಇವತ್ತು ಈ ಚಿಕ್ಕ ಮೂರ್ತಿ 3 ಅಡಿಯಿಂದ ಗಣೇಶ ಇವತ್ತು 5 ಅಡಿ, 7 ಅಡಿ, 8 ಅಡಿ, 12 ಅಡಿವರೆಗೂ ಕೂಡ ಗಣೇಶ ಇವತ್ತು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಅಂದ್ರೆ ಅದಕ್ಕೆ ಎಲ್ಲರ ಅವರ ಶ್ರಮ ಮತ್ತು ಆ ವಿನಾಯಕನ ಆಶೀರ್ವಾದ ಎಲ್ಲರಿಗೂ ಕೂಡ, ತಮಗೂ ನಮ್ಮ ಚಾನೆಲ್ಗೂ ಎಲ್ಲರಿಗೂ ಕೂಡ, ಇಡೀ ಕರ್ನಾಟಕ ಜನತೆಗೆ, ಭಾರತದಾಗೆ ಎಲ್ಲೆಲ್ಲಿ ಗಣೇಶ ಆಚರಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಗೌರಿ ಗಣೇಶದ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರಿಗೆ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಕೊಡಲಿ, ಸುಖ ಶಾಂತಿಯಿಂದ ಎಲ್ಲರೂ ಕೂಡ ಇಡೀ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಯಶಸ್ವಿಯಾಗಿ ಇವೆಲ್ಲ ದೇಶಕ್ಕೆ ಹೋರಾಡಿ ನೆಲೆಸಿ ಗಣೇಶನ ಆಶೀರ್ವಾದ ಸುಖ ಕಟಾಕ್ಷ ಇರಲಿ ಅಂತ ನಾನು ಆಶಿಸ್ತೀನಿ. ಸೊ ಈ ವರ್ಷ 25ನೇ ವರ್ಷದ ಒಂದು ವಿಶೇಷತೆ ಕೂಡ ಇದೆ. ಸೊ ತಮ್ಗೆ ಏನ್ ಅನಿಸುತ್ತೆ ಸರ್ ಈ ಗಣೇಶ ಹಬ್ಬದ ಉತ್ಸವದಲ್ಲಿ? ನೋಡಿ, ಇದು ಚಿಕ್ಕ ಮಕ್ಕಳು ಶುರು ಮಾಡಿದ್ದು, ಅವಾಗಿಂದ ನಡ್ಕೊಂಡ್ ಬರ್ತಾ ಇದೆ. 1 ವರ್ಷದ ಬಿಡ್ತಾರೆ ಅದ್ದೂರಿಗೆ ವರ್ಷ ಜಾಸ್ತಿನೇ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಕ್ರೇಜ್. ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ. 75 ವರ್ಷವರೆಗೂ ಇದು ಮುಂದುವರಿಯುತ್ತೆ. ಓಕೆ. ಅಂದ್ರೆ ಈ ಹಬ್ಬ ಸಡಗರ ನೋಡಿದಾಗ ನಿಮ್ಗೆ ಯಾವ ತರ ಒಂದು ಖುಷಿ ಅನ್ಸುತ್ತೆ?
ಎಲ್ಲ ಚಿಕ್ಕ ಮಕ್ಕಳು ಎಲ್ಲಾರು ಬಂದು ಆಟ ಆಡೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಎಂತ ರಸ್ತೆ ಇಕ್ಕಟ್ಟಿದ್ರು ಜನ ಮಾತ್ರ ಕಮ್ಮಿ ಸೇರಲ್ಲ, ಯಾವಾಗಲೂ ಜಾಸ್ತಿ ಜನನೇ ಸೇರ್ತಾರೆ. ನಾವು 25 ವರ್ಷದಿಂದ ಇಲ್ಲೇ ಇದ್ವಿ, ದಾಸಹಳ್ಳಿಯಲ್ಲೇ ಇದ್ವಿ. ಇನ್ನೇ ಸದಸ್ಯರು ಕೂಡ ನಾವು ಇವಾಗ ನಾಗರಬಾವಿಯಲ್ಲಿ ಇದ್ರೂ ಈ ಇದಕ್ಕೆ ಪ್ರತಿ ವರ್ಷ ಪಾಲ್ಗೊಳ್ತಾ ಇದೀವಿ. ತುಂಬಾ ಅದ್ಭುತವಾಗಿ ನಡೀತಾ ಇದ್ದಾರೆ. ಪ್ರಿಯ ಕೃಷ್ಣಪ್ಪ ಅವ್ರು ಬರ್ತಾ ಇದ್ದಾರೆ. ಇಲ್ಲಿ ದಾಸಹಳ್ಳಿ ಮಹಾಜನತೆಯರು ಎಲ್ಲ ಸಹಕಾರ ಇದೆ, ಸಂಘ ಸಂಸ್ಥೆಯವರೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಪ್ರೆಸಿಡೆಂಟ್ ಅಜ್ಜಿಯನ್ನೂರು ಕೂಡ ಎಲ್ಲಾ ಸದಸ್ಯರನ್ನು ಒಟ್ಟುಗೂಡಿ ಒಂದೇ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ನಾವು ವರ್ಷನೂ ಇಲ್ಲಿ ಪಾಲ್ಗೊಳ್ತಾನೆ ಇರ್ತೀರಾ? ಹೌದು, ವರ್ಷನೂ ಪಾಲ್ಗೊಳ್ತಾ ಇದೀವಿ. ನಾವು ಇಲ್ಲೇ 30 ವರ್ಷ ದಾಸಹಳ್ಳಿಯಲ್ಲೇ ಇದ್ವಿ. ಇವಾಗ ನಾವು ಆಲ್ರೆಡಿ ನಾಗರಬಾವಿಯಲ್ಲಿ ಸೆಟ್ ಆಗಿದ್ದೀವಿ. ಆದ್ರೂ ನಾವು ವರ್ಷ ಬಂದು ಇಲ್ಲಿ ಆಚರಣೆ ಮಾಡ್ತೀವಿ. ತಮಗೆ ಎಷ್ಟು ಖುಷಿ ಆಗುತ್ತೆ ಯಾವ ಗಣೇಶ ಹಬ್ಬ? ತುಂಬಾ ಖುಷಿ ಆಗ್ತಿದೆ. ನಾವು ತುಂಬಾ ವರ್ಷದಿಂದ ಬರ್ತಾ ಇದ್ದೀವಿ. ನನ್ನ ಫ್ರೆಂಡ್, ಸ್ಕೂಲ್ ಫ್ರೆಂಡ್, ನಮ್ಗೆ 25 ವರ್ಷ. ಇವ್ರು ಅವಾಲಿನ ಮಾಡ್ತೀವಿ, ಸಂಜೆ ಮಾಡ್ತಾ ಇದ್ದ, ನಾವು ಇವಾಗ ಬರ್ತಾ ಇದ್ದೀವಿ. ಆದ್ರೂ ವರ್ಷ ನಾವು ಇದೇ ಹಬ್ಬಕ್ಕೆ ವೇಟ್ ಮಾಡೋದು. ಹುಡುಗರೆಲ್ಲ ತುಂಬಾ ಸಿಕ್ಕಾಪಟ್ಟೆ ಸಂಭ್ರಮ. ಇದೇ ನಮ್ಗೆ ಮೇನ್ ಒಂಥರ ಗಣೇಶ ಹಬ್ಬ ಅಂದ್ರೆ ಒಂಥರ ಫೆಸ್ಟಿವಲ್. ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ ಸರ್. ನೀವು ನೋಡಿದಾಗ ಹೆಂಗ್ ಆಚರಣೆ ಮಾಡ್ತಾರೆ ಸರ್? ಒಂದು ವಿಷಯ ಹೇಳ್ಬೇಕಂದ್ರೆ ಯಾರ ಹತ್ರ ಒಂದು 10 ಪೈಸೆ ಇಸ್ಕೊಂಡಿಲ್ಲ ಇವರು. ಯಾರು ₹1 ಇಸ್ಕೊಂಡಿಲ್ಲ. ಅವ್ರ ಸ್ವಂತ ವೆಚ್ಚದಲ್ಲಿ ಅವರೇ ಮಾಡ್ತಾರೆ. ಅದು ದೇವರದ್ದು ಒಂದು ಆಶೀರ್ವಾದ. ಯಾಕಂದ್ರೆ ಅವ್ರು ಯಾರ ಹತ್ರ 1 ಪೈಸೆ ಇಸ್ಕೊಂಡು ಹಬ್ಬ ಮಾಡ್ತಾ ಇಲ್ಲ. ಅವ್ರ ಸ್ವಂತದಲ್ಲಿ ಖರ್ಚು ಮಾಡ್ಕೊಂಡು ಮಾಡ್ತಾರೆ. ಬೇರೆಯವರು ಏನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಎಲ್ಲರಿಗೂ ಊಟ ಹಾಕ್ತಾರೆ, ಊಟದಿಂದ ಊಟ ಹಾಕ್ತಾರೆ, ದೇವರು ಆ ಕಾರ್ಯ ಮಾಡ್ತಾರೆ. ಆದ್ರೆ ಒಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್, ದೇವರು ಇವ್ರನ್ನೆಲ್ಲ ಚೆನ್ನಾಗಿ ಇಟ್ಟಿರ್ಬೇಕು, ತುಂಬಾ ದೂರ ಇಟ್ಟಿರ್ಬಾರ್ದು. ಯಾಕಂದ್ರೆ ನಾನ್ ಕ್ರಿಶ್ಚಿಯನ್ಸ್. ಆದ್ರೂ ಒಂದು ವಿಷಯ ಹೇಳ್ತೀನಿ ಅಂದ್ರೆ, ಎಷ್ಟು ಜನಕ್ಕೆ ಊಟ ಹಾಕ್ತಾರೆ ಅಂದ್ರೆ ಯಾರು ಊಟ ಹಾಕಲ್ಲ ಸರ್. ಸೊ ಈ ಪ್ರಸಾದ ವಿಚಾರ ಮಾತಾಡೋರು ಯಾವ ತರ ಇತ್ತು ಪ್ರಸಾದ ಈಗ? ಸರ್ ಅದು ದೇವರೇ ಬಂದು ಕೊಟ್ಟಿರಂಗಿರುತ್ತೆ ಪ್ರಸಾದ. ನಾವು ಪ್ರಸಾದ ತಿಂತೀವಿ. ನಾವು ಆ ದೇವರು ಈ ದೇವರು ಅಂತ ನೋಡಲ್ಲ. ನಾನು ಕ್ರಿಶ್ಚಿಯನ್ಸ್ ಆಗಿರ್ಬೇಕು. ಅವ್ರು ಊಟ ಹಾಕ್ತಾರೆ, ಏನ್ ಮಾಡ್ತೀವಿ ಮಾಡ್ತಾನೆ. ಆದ್ರೆ 1 ಪೈಸೆ ನಮ್ಮ ಹತ್ರ ಇಸ್ಕೊಂಡಿಲ್ಲ ಸರ್ ಅವರು.